Hello everyone. In last class, we discussed about origin and development of statistics. Today, I will throw some light on definitions of statistics in different senses. Statistics is usually used in two senses. First one is singular sense. Second one is plural sense. Now, we will say it one by one. First, I will explain the definition of statistics in singular sense. Singular sense naga definition of statistics ಏನೈತಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ಫಸ್ಟ್, then we'll move on to plural sense. Definition of statistics in singular sense. Statistics are collection, classification, tabulation of a numerical facts, description and comparison, analysis and interpretation of numerical data. Illenaagtೈತಿ, in last class I said that the statistics only deals with numbers. Ille numerical data idre matra we can apply any statistical tools anta helde. Now we'll see one by one what is collection, classification heng ಮಾಡ್ತಾರಾ, tabulation means presentation, ಅದನ್ನ classified data na henge represent ಮಾಡ್ತಾರಾ, and then analysis heng ಮಾಡ್ತಾರಾ, and then conclusion, interpretation means conclusion. Now we'll consider one simple example. See here, all of you have taken admission in our college. ನೀವೆಲ್ಲರೂ ನಮ್ಮ ಕಾಲೇಜ್ದಾಗಿಗೆ ಅಡ್ಮಿಷನ್ ತೊಗೊಂಡಿರಿ. ಸೊ ಟು ಗಿವ್ ಅಡ್ಮಿಷನ್ ಇನ್ ಅವರ್ ಕಾಲೇಜ್ ವಿ ಹ್ಯಾವ್ ಕಲೆಕ್ಟೆಡ್ ಯುವರ್ ಇನ್ಫಾರ್ಮೇಷನ್. ನಾವೇನು ಮಾಡಿದ್ವಿ, ನಮ್ಮ ಕಾಲೇಜ್ನಾಗ ನಿಮ್ಗೆ ಅಡ್ಮಿಷನ್ ಕೊಡಲಿಕ್ಕೆ ನಾವು ನಿಮ್ದೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ವಿ ಇನ್ ದ ಫಾರ್ಮ್ ಆಫ್ ವಾಟ್, ಅಪ್ಲಿಕೇಶನ್ ಫಾರ್ಮ್. ಅಪ್ಲಿಕೇಶನ್ ಫಾರ್ಮ್ ಒಳಗಡೆ ನಿಮ್ದೆಲ್ಲ ಡೀಟೇಲ್ಸ್ ನಾವು ಫಿಲ್ ಮಾಡಿಸ್ಕೊಂಡ್ವಿ. ದ್ಯಾಟ್ ಈಸ್ collecting the information. That application is source of collecting your information to get the admission in your college. That is collection. ಅದೇನಾತ, collection ಆತ. ನೆಕ್ಸ್ಟ್ ನೀವೇನು ಮಾಡಿದ್ರಿ, you have provided all your information like your name, gender, caste, income, marks you got in SSLC. ಇದೆಲ್ಲ ನೀವೇನು ಮಾಡಿದ್ರಿ, ಫಿಲ್ ಮಾಡಿ ಕೊಟ್ರಿ. ಇದರೊಳಗೆ ಇಷ್ಟೆಲ್ಲ ತುಂಬಿದ್ರೋ ಇಲ್ಲೋ ನೀವು, ನಿಮ್ಮದು ನೇಮ, ನಿಮ್ಮ ಫಾದರ್ ನೇಮ, ನಿಮ್ಮ ಮದರ್ ನೇಮ, ನಿಮ್ಮ ಫಾದರ್ದು ಆ್ಯನ್ಯುವಲ್ ಇನ್ಕಮ್, ನಿಮ್ಮದು ಜೆಂಡರ್, ಕಾಸ್ಟ್, ಆಮೇಲೆ ನಿಮ್ಮದು ಮಾರ್ಕ್ಸ್, SSLC ಒಳಗೆ ನಿಮ್ಮದು ಮಾರ್ಕ್ಸ್, ಪರ್ಸಂಟೇಜ್, ಇದನ್ನೆಲ್ಲ ಏನು ಮಾಡಿದ್ರಿ ನೀವು ಅಪ್ಲಿಕೇಶನ್ ಒಳಗೆ ಫಿಲ್ ಮಾಡಿಕೊಟ್ರಿ. ಸೊ ದಿಸ್ ಅಪ್ಲಿಕೇಶನ್ ಹ್ಯಾಸ್ ಟೂ ಕೈಂಡ್ಸ್ ಆಫ್ ಡೇಟಾ, ರೈಟ್, ನ್ಯೂಮರಿಕಲ್ ಆ್ಯಂಡ್ ನಾನ್ ನ್ಯೂಮರಿಕಲ್. ಇಲ್ಲಿ ಮಾರ್ಕ್ಸ್ ಮತ್ತು ನೀವು ಇನ್ಕಮ್ ಇದೆಲ್ಲ ಏನು ಫಿಲ್ ಮಾಡಿದ್ರಿ, ದಟ್ ಈಸ್ ಆಲ್ ನ್ಯೂಮರಿಕಲ್ ಡೇಟಾ. ಆ್ಯಂಡ್ ವಾಟ್ ಯು ಹ್ಯಾವ್ ಫಿಲ್ಡ್, ಯುವರ್ ನೇಮ್, ಜೆಂಡರ್, ಕಾಸ್ಟ್ ಕ್ಯಾಟಗರಿ, ದಿಸ್ ಆರ್ ಆಲ್ ನಾನ್ ನ್ಯೂಮರಿಕಲ್ ಡೇಟಾ. ದಿಸ್ ಕಾಸ್ಟ್, ಜೆಂಡರ್, ದಿಸ್ ಈಸ್ ಆಲ್ ಕ್ವಾಲಿಟಿ. ಸೊ ದಿಸ್ application includes all kinds of data like numerical and non-numerical data. Okay, now I want to classify this as ನ್ಯೂಮರಿಕಲ್ ಆ್ಯಂಡ್ ನಾನ್ ನ್ಯೂಮರಿಕಲ್ ಡೇಟಾ. ದಟ್ಸ್ ವೈ ನಾ ಏನು ಮಾಡ್ತೀನಿ, ನಿಮ್ಮದು ನೇಮ, ಕಾಸ್ಟ್, ಜೆಂಡರ್ ಅದನ್ನೆಲ್ಲ ಒಂದು ಕಡೆ ಕ್ಲಾಸಿಫೈ ಮಾಡ್ತೀನಿ. ಆ್ಯಂಡ್ ಯುವರ್ ಇನ್ಕಮ್, ಮಾರ್ಕ್ಸ್ ಯು ಗಾಟ್, ಪರ್ಸಂಟೇಜ್ ಯು ಗಾಟ್, ಅದನ್ನೆಲ್ಲ ಒಂದು ಕಡೆ ನಾ ಏನು ಮಾಡ್ತೀನಿ, ಕ್ಲಾಸಿಫೈ ಮಾಡ್ತೀನಿ. ಸೊ ಅದನ್ನು ಏನು ಮಾಡ್ತೀನಿ, ಕ್ಲಾಸಿಫೈ ಇಲ್ಲಿಗೇನಾಯ್ತು, ಕ್ಲಾಸಿಫಿಕೇಷನ್ ಆಯ್ತು. ಆಮೇಲೆ ನಾ ಏನು ಮಾಡ್ತೀನಿ, ನಂಗೆ ಎಲ್ಲ ಇನ್ಫಾರ್ಮೇಷನ್ನು ಒಂದೇ ಕಡೆ ಸಿಕ್ಬಿಡ್ಬೇಕು ನಿಮ್ದೆಲ್ಲಾರ್ದು. ದ್ಯಾಟ್ಸ್ ವೈ what I do, I'll prepare one table that includes column of your name, gender, your date of birth, your caste category, the percentage you got in your SSLC and your parents income, mobile numbers. ಇದೆಲ್ಲ ನನಗೆ ಆಲ್ 220 ಸ್ಟೂಡೆಂಟ್ಸ್ದು ಒಂದೇ ಕಡೆ ಸಿಗಬೇಕಂತ ಹೇಳಿ ನಾ ಏನು ಮಾಡ್ತೀನಿ, ಒಂದು ಟೇಬಲ್ ಪ್ರಿಪೇರ್ ಮಾಡಿ ಅಲ್ಲೇ ನಿಮ್ಮದೆಲ್ಲ ಇನ್ಫಾರ್ಮೇಷನ್ನ ಫೀಡ್ ಮಾಡ್ತೀನಿ. ದಟ್ ಈಸ್ ಪ್ರೆಸೆಂಟೇಷನ್. ಅದೇನಾತ, ನಾನು ನಿಮ್ದೆಲ್ಲಾರ್ದು ಡೇಟಾ ಒಂದೇ ಕಡೆ ಸ್ಟೋರ್ ಮಾಡಿದೆ, ಅದನ್ನು ನಾನು ಪ್ರೆಸೆಂಟ್ ಮಾಡ್ತೀನಿ. ಅದನ್ನು ದಟ್ ಈಸ್ ವಾಟ್, ಪ್ರೆಸೆಂಟೇಷನ್ ಇನ್ ದ ಫಾರ್ಮ್ ಆಫ್ ಟೇಬಲ್. ನೆಕ್ಸ್ಟ್, ವೆನ್ ಐ ಪ್ರೆಸೆಂಟ್ ದಿಸ್ ಡೇಟಾ, I will get to know
ದಿಸ್ ಇಯರ್ ಹೌ ಮೆನಿ ಸ್ಟೂಡೆಂಟ್ಸ್ ಹ್ಯಾವ್ ಟೇಕನ್ ಅಡ್ಮಿಷನ್ ಇನ್ ಅವರ್ ಕಾಲೇಜ್. ನಂಗೆ ಅದನ್ನೆಲ್ಲ ಒಂದು ಕಡೆ ರೀಪ್ರೆಸೆಂಟ್ ಮಾಡಿದಾಗ ನನಗೇನು ಗೊತ್ತಾಗ್ತೈತಿ, ನಮ್ಮ ಕಾಲೇಜಿಂದ ಎಷ್ಟು ಇವತ್ತು ಈ ಇಯರ್ ನಮ್ಮ ಕಾಲೇಜಿಗೆ ಎಷ್ಟು ಸ್ಟೂಡೆಂಟ್ಸ್ ಅಡ್ಮಿಷನ್ ತೊಗೊಂಡಾರ, ಅದರೊಳಗಡೆ ಎಷ್ಟು ಜನ ಬಾಯ್ಸ್ ಅದಾರ, ಎಷ್ಟು ಜನ ಗರ್ಲ್ಸ್ ಅದಾರ, ಈ ಥರ ಬೇರೆ ಬೇರೆ ಇನ್ಫಾರ್ಮೇಷನ್ನ ನಂಗೆ ಗೊತ್ತಾಗ್ತೈತಿ. ದ್ಯಾಟ್ ಈಸ್ ನಥಿಂಗ್ ಬಟ್ ಇಂಟರ್ಪ್ರಿಟೇಷನ್. ನಾನು ಹೈಯರ್ ಅಥಾರಿಟೀಸಿಗೆ ಹೇಳ್ತೀನಿ, ಈ ವರ್ಷ ಇಷ್ಟು ಜನ ನಮ್ಮದು ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಾರ, ಅದ್ರೊಳಗೆ ಇಷ್ಟು ಬಾಯ್ಸ್ ಅದಾರ, ಇಷ್ಟು ಗರ್ಲ್ಸ್ ಅದಾರ, ಆಮೇಲೆ 90% ಅಬೋವ್ ಇದ್ದವ್ರು ಇಷ್ಟು ಜನ ಇದ್ದಾರೆ, 80% 90% ಬಿಲೋ ಇದ್ದವ್ರು ಇಷ್ಟು ಜನ ಇದ್ದಾರೆ. ಈ ಥರದ್ದೆಲ್ಲ ನನಗೆ ಇನ್ಫಾರ್ಮೇಷನ್ ಸಿಗ್ತೈತಿ. ದ್ಯಾಟ್ ಈಸ್ ನಥಿಂಗ್ ಬಟ್ ಇಂಟರ್ಪ್ರಿಟೇಷನ್ ಆರ್ ಕನ್ಕ್ಲೂಷನ್. This is one simple example. This is how we collect, classify, analysis and interpret, conclude. ನಮ್ಮ ಡೇಟಾನ ಏನು ಮಾಡ್ತೀವಿ, ಕನ್ಕ್ಲೂಷನ್ ಮಾಡ್ತೀನಿ. Then you can also consider the example of census. It will be conducted once in a 10 years. ನಿಮ್ಗೆ ಗೊತ್ತೈತಿ ಸೆನ್ಸಸ್, ಜನಗಣತಿ, ಅದು ನಮ್ಮ ಕಂಟ್ರಿ ಒಳಗೆ 10 ವರ್ಷಕ್ಕೊಂದ್ಸಲ ಮಾಡ್ತಾರೆ. ಅಲ್ಲೇನೂ ಏನು ಮಾಡ್ತಾರೆ, this census also includes all type of information, right? Numerical and non-numerical ಎಲ್ಲ ಟೈಪ್ ಆಫ್ ಇನ್ಫಾರ್ಮೇಷನು ಇರ್ತೈತಿ. ಅಲ್ಲೇನು ಸೇಮ್ ಒಂದು ಫ್ಯಾಮ್ಲಿಗೆ ಬಂದು ಅವರೆಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾರೆ. ಅವ್ರದ್ದು ಹೆಡ್ ಆಫ್ ದ ಫ್ಯಾಮ್ಲಿ, ಅವ್ರ ಮನೆಯೊಳಗೆ ಎಷ್ಟು ಜನ ಅದಾರ, ಆಮೇಲೆ ಜೆಂಡರ್, ಗಂಡ್ಮಕ್ಳು ಎಷ್ಟು ಜನ ಅದಾರ, ಹೆಣ್ಮಕ್ಳು ಎಷ್ಟು ಜನ ಅದಾರ, ಅದ್ರೊಳಗೆ ಲಿಟ್ರೇಟ್ ಎಷ್ಟು ಜನ ಇದ್ದಾರ, ಇಲ್ಲಿಟ್ರೇಟ್ ಎಷ್ಟು ಜನ ಇದ್ದಾರ, ಆಮೇಲೆ ಅವ್ರದ್ದು ಆ್ಯನ್ಯುವಲ್ ಇನ್ಕಮ್ ಎಷ್ಟೈತಿ, ಇದನ್ನೆಲ್ಲ ಅವ್ರು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ದಿಸ್ ಇನ್ಫಾರ್ಮೇಷನ್ ಇನ್ಕ್ಲೂಡ್ಸ್ ನ್ಯೂಮರಿಕಲ್ ಆ್ಯಂಡ್ ನಾನ್ ನ್ಯೂಮರಿಕಲ್ ಡೇಟಾ. ಬಿಫೋರ್ ಪಬ್ಲಿಷಿಂಗ್ ಇಟ್ ದೇ ವಿಲ್ ಕ್ಲಾಸಿಫೈ ದಿಸ್. ಅದನ್ನೆಲ್ಲ ಏನು ಮಾಡ್ತಾರೆ ಅವರು, ನೀಟಾಗಿ ಒಂದು ಟೇಬಲ್ನಾಗ ಎಲ್ಲ ಇನ್ಫಾರ್ಮೇಷನ್ನು ಕ್ಲಾಸಿಫೈ ಮಾಡ್ತಾರೆ. ಹೆಸರು, ಜೆಂಡರ್ ಏನು, ಎಷ್ಟು ಜನ ಅದಾರ ಫ್ಯಾಮ್ಲಿ ಒಳಗಡೆ, ಲಿಟ್ರೇಟ್ ಎಷ್ಟು ಜನ ಇದ್ದಾರ, ಇಲ್ಲಿಟ್ರೇಟ್ ಎಷ್ಟು ಜನ ಅದಾರ, ಅವ್ರದ್ದು ಇನ್ಕಮ್ ಎಷ್ಟೈತಿ, ಇದನ್ನೆಲ್ಲ ಏನು ಮಾಡ್ತಾರೆ, ನೀಟಾಗಿ ಒಂದು ಟೇಬಲ್ನಾಗ ಎವ್ರಿ ಕಾಲಮಿಗೂ ಒಂದೊಂದು ನೇಮ್ ಕೊಟ್ಟು ಅವರು ನೀಟಾಗಿ ಅದನ್ನು ಕ್ಲಾಸಿಫೈ ಮಾಡಿ ರೀಪ್ರೆಸೆಂಟ್ ಮಾಡ್ತಾರೆ. ಓಕೆ, ಸೊ ದ್ಯಾಟ್ ಕಾಮನ್ ಮ್ಯಾನ್ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ದಿಸ್. ಯಾರು ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿರೋಂಗಿಲ್ಲ ಅವ್ರು ಕೂಡ ಅದನ್ನು ತಿಳ್ಕೊಬೋದು. ಈಗ ಯಾರ್ಯಾರು ಸೆನ್ಸಸ್ ಪಬ್ಲಿಕೇಶನ್ ನೋಡ್ತಿರ್ತಾರ ಅವ್ರಿಗೆಲ್ಲನೂ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿರೋಂಗಿಲ್ಲ. ನೀವು ಹೆಂಗೆ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತೀರಿ ಅಪ್ಲಿಕೇಶನ್ ಫಾರ್ಮ್ನ, ಹಂಗೆ ನಾವು ಪಬ್ಲಿಷ್ ಮಾಡಿದ್ರೆ ನಮಗೇನಾರು ಅರ್ಥ ಆಗ್ತೈತಿ? ನೋ. ಅದಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರ್ ಒಳಗೆ ರೀಪ್ರೆಸೆಂಟ್ ಮಾಡ್ತಾರೆ. ಸೊ ದ್ಯಾಟ್ ದ ಕಾಮನ್ ಮ್ಯಾನ್ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ವಾಟ್ ದ ಡೇಟಾ ಈಸ್ ಸೇಯಿಂಗ್. ದಟ್ಸ್ ವೈ ವಿ ಫೈಂಡ್ ಅ ವೇ ಟು ರೀಪ್ರೆಸೆಂಟ್ ದ ಡೇಟಾ. ಈಗ ನಾನು ನಿಮ್ದು ಅಪ್ಲಿಕೇಶನ್ ಫಾರ್ಮ್ ಹೆಂಗಿರ್ತೈತಿ ಎಲ್ಲ ಹಂಗೆ ಇಟ್ಬಿಟ್ಟೆ ಅಂದ್ರೆ ನಂಗೆ ಈ ಥರ ಎಲ್ಲ ಇನ್ಫಾರ್ಮೇಷನ್ ಗೊತ್ತಾಗ್ತೈತಿ. ಸ್ಟೂಡೆಂಟ್ಸ್ ಎಷ್ಟು ಜನ ಅದಾರ, ಆಮೇಲೆ ಯಾರ್ಯಾರು ಯಾವ್ದ್ಯಾವ್ದು ಸಬ್ಜೆಕ್ಟ್ಸ್ ಅಡಾಪ್ಟ್ ಮಾಡ್ಕೊಂಡಾರ, ಇದೆಲ್ಲ ನಂಗೆ ಗೊತ್ತಾಗಂಗಿಲ್ಲ. ಎವ್ರಿ ಟೈಮ್ ಐ ಹ್ಯಾವ್ ಟು ಸರ್ಚ್ ಫಾರ್ ದ್ಯಾಟ್. ದ್ಯಾಟ್ ಈಸ್ ವೈ ನಾ ಏನು ಮಾಡ್ತೀನಿ, ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರ್ ಅಥವಾ ಒಂದು ಟೇಬಲ್ನಾಗ ಅದನ್ನು ರೀಪ್ರೆಸೆಂಟ್ ಮಾಡಿಬಿಟ್ರೆ ನನಗೆ ಎಲ್ಲ ಇನ್ಫಾರ್ಮೇಷನು ಒಂದೇ ಕಡೆ ಸಿಕ್ಬಿಡ್ತೈತಿ. ದಟ್ ಈಸ್ ವೈ ನಾವೇನು ಮಾಡ್ತೀವಿ, ಅದನ್ನು ರಿಪ್ರೆಸೆಂಟ್ ಮಾಡ್ತೀವಿ ಒಂದು ಸಿಸ್ಟಮ್ಯಾಟಿಕ್ ಮ್ಯಾನರ್ ಒಳಗೆ. ರೀಪ್ರೆಸೆಂಟ್ ಮಾಡೋದ್ರಲ್ಲಿಂದ ನಮಗೆ ಅನಲೈಸಿಸ್ ಮೀನ್ಸ್ ಇನ್ ದಿಸ್ ಎಕ್ಸಾಂಪಲ್ ಎಷ್ಟು ಜನ ಸ್ಟೂಡೆಂಟ್ಸ್ ಅದಾರ, ಯಾರ್ಯಾರು ಯಾವ್ಯಾವ ಸಬ್ಜೆಕ್ಟ್ ಅಡಾಪ್ಟ್ ಮಾಡ್ಕೊಂಡಾರ, ಇದೆಲ್ಲ ನಂಗೆ ಒಂದೇ ಕಡೆ ಸಿಕ್ಬಿಡ್ತೈತಿ. ದ್ಯಾಟ್ ಈಸ್ ಅವರ್ ಅನಲೈಸಿಸ್. ಆಮೇಲೆ ನಾನು ಅದನ್ನು ನೋಡಾದ್ಮೇಲೆ ಇಷ್ಟು ಜನ ಸ್ಟೂಡೆಂಟ್ಸ್ ಅದಾರ, ಇದನ್ನೆಲ್ಲ ನಾನು ಕನ್ಕ್ಲೂಷನ್ ಮಾಡ್ತೀನಿ. ದಟ್ ಈಸ್ ದ ಮೀನಿಂಗ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇನ್ ಸಿಂಗ್ಯುಲರ್ ಫಾರ್ಮ್. ಐ ಹೋಪ್ all of you understood this definition. So next we will move on to the definition in plural form. This definition is given by, this plural form definition is given by Professor Horace Sechrist. This definition is important. It is 2 mark question. ಈ definition 2 marks ಗೆ ಕೇಳ್ತಾರೆ ನಿಮ್ಗೆ. This is important. This definition also includes characteristic or features of statistics. This characteristics are important for 5 marks. You just have to mention any 5 characteristic for 5 marks. Now
we will see the definition and characteristics. Definition of statistics in plural sense. Professor Horace Sechrist defined statistics as: statistics may be defined as the aggregate of facts affected to marked extent by multiplicity of causes, numerically expressed or enumerated or estimated according to reasonable standard of accuracy, collected in systematic manner for predetermined purpose and placed in relation to each other. This is definition of statistics in plural form and is given by Professor Horace Sechrist. Now, as I said, this definition includes characteristic or features of statistics. ನಾ ಇದೆಲ್ಲ ಈಗ ಏನು ಓದಿದೆ, those are all features of statistics. So I'll explain this one by one. ನಾನು one by one explain ಮಾಡ್ತಾ ಹೋಗ್ತೀನಿ. This statistics has 7 characteristics. ಈ ಡೆಫಿನೇಷನ್ ಒಳಗೆ ಅದಾವು 7 ಕ್ಯಾರೆಕ್ಟರಿಸ್ಟಿಕ್ಕು ಈ ಡೆಫಿನೇಷನ್ ಒಳಗೆ ಅದಾವು. ನಾ ಅದನ್ನೀಗ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೇನೆ. ಸೊ features or characteristics of statistics. First one, statistics are aggregate of facts. First feature is statistics are aggregate of facts. You have you compare this characteristic with definition. ನಾ ಇಲ್ಲಿ characteristics ಏನು ಹೇಳ್ತೀನಿ ಅದ ಸ್ಟೇಟ್ಮೆಂಟ್ ಡೆಫಿನೇಷನ್ ಒಳಗೂ ಇರ್ತೈತಿ, ಅದನ್ನು ಕಂಪೇರ್ ಮಾಡ್ಕೊಂತ ಹೋಗ್ರಿ ನೀವು ಬೇಕಂದ್ರೆ. So, single or unrelated figures are not statistics for the simple reason that such figures cannot be compared. This means that ನೀವೆಲ್ಲರೂ ಸ್ಕೂಲ್ ಲೆವೆಲ್ ಒಳಗೆ ಮೀನ್ ಸ್ಟಡಿ ಮಾಡಿರಿ. ಕನ್ನಡ ಮೀಡಿಯಮ್ ಸ್ಟಡಿಡ್ ದಿಸ್ ಆಸ್ ಸರಾಸರಿ. ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಸರಾಸರಿ ಅಂತ ಕಲ್ತಿರ್ತೀರಿ. ನಾವು ಯು ಆಲ್ ನೋ ಮೀನ್. All of you learned how to calculate this mean or average. Mean or average ಅಂತಲೂ ಕರಿತೀವಿ. ಅದನ್ನು ಕ್ಯಾಲ್ಕುಲೇಟ್ ಮಾಡೋದು ನಿಮ್ಗೆ ಗೊತ್ತೈತಿ. ಸೊ ಇಫ್ ಐ ಗಿವ್ ಯು ಎನಿ ಒನ್ ನಂಬರ್ ಆ್ಯಂಡ್ ಆಸ್ಕ್ ಯು ಟು ಕ್ಯಾಲ್ಕುಲೇಟ್ ಮೀನ್, ಇಸ್ ಇಟ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ಮೀನ್? ನೋ. ನಾನು ನಿಮ್ಗೆ ಒಂದು ನಂಬರ್ ಕೊಡ್ತೀನಿ. ನಂಬರ್ ಕೊಟ್ಟು ಇದಕ್ಕೆ ಮೀನ್ ಫೈಂಡ್ ಔಟ್ ಮಾಡಿರಿ ಅಂತ ಹೇಳ್ತೀನಿ. ಅದಕ್ಕೆ ಮೀನ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಪಾಸಿಬಲ್ ಐತಿ? ಇಲ್ಲ. ಯಾಕಂದ್ರೆ ಟು ಫೈಂಡ್ ಮೀನ್ you need at least 2 numbers. ಹೌದೇನಿಲ್ಲೋ? ನೀವು ಮೀನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ನಿಮಗೆ 2 numbers ಇರಲೇಬೇಕು. ದೆನ್ ಓನ್ಲಿ ಯು ಕ್ಯಾನ್ ಕ್ಯಾಲ್ಕುಲೇಟ್ ಮೀನ್. ಸಿಂಗಲ್ ನಂಬರಿಂದ ನೀವು ಮೀನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ಮೀನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಯುಲ್ ಟೇಕ್ ದ ಸಮ್ ಆಫ್ ಅಬ್ಸರ್ವೇಷನ್ಸ್. ನಿಮ್ಗೇನು ನಂಬರ್ಸ್ ಕೊಟ್ಟಿರ್ತಾರ ಅದರದ್ದು ಅಡಿಷನ್ ಮಾಡಿ ಅದನ್ನು ಡಿವೈಡೆಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ಸ್. ಎಷ್ಟು ನಂಬರ್ ಕೊಟ್ಟಿರ್ತಾರ ಅದರಿಂದ ಡಿವೈಡೆಡ್ ಬೈ ಮಾಡ್ತೀರಿ. 1 ನಂಬರ್ ಕೊಟ್ಟಾಗ ಮಾಡೋಕ್ಕೆ ಸಾಧ್ಯ ಇಲ್ಲ. 1 ನಂಬರಿಂದ ಮೀನ್ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ವೆನ್ ಯು ಆರ್ ಗಿವನ್ ವಿತ್ 2 or more numbers, then only you can calculate the mean. So here in statistics we can't do anything with single number. ಇಲ್ಲಿ ಏನಾಗ್ತೈತಿ, 1 ನಂಬರ್ ಕೊಟ್ರೆ ಒಂದೇ ಅಬ್ಸರ್ವೇಷನ್ ಇತ್ತಂತಂದ್ರೆ ಇಲ್ಲೇ ನಾವು ಏನೂ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ. ಸೊ ವಿ ನೀಡ್ ಡೇಟಾ ಆರ್ ಅಬ್ಸರ್ವೇಷನ್ ಇನ್ ಬಲ್ಕ್ ಆರ್ ಇನ್ ಲಾರ್ಜ್ ಕ್ವಾಂಟಿಟಿ. ನಮಗಿಲ್ಲೇ ಸ್ಟ್ಯಾಟಿಸ್ಟಿಕ್ಸ್ ಏನೇ ಮಾಡಬೇಕಂತಂದ್ರು, ಟೂಲ್ಸ್ ಅಪ್ಲೈ ಮಾಡಬೇಕಂತಂದ್ರು ನಮಗೆ ಅಬ್ಸರ್ವೇಷನ್ಸ್ ಅಥವಾ ನಂಬರ್ಸ್ ಏನು ಲಾರ್ಜ್ ಸೈಜ್ನಾಗ ಬೇಕು. ಭಾಳಷ್ಟು ನಂಬರ್ ನಮಗೆ ಬೇಕು. ಅವಾಗಷ್ಟು ನಾವೇನು ಮಾಡೋಕ್ಕಾಕೈತಿ, ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ನ ಅಪ್ಲೈ ಮಾಡೋಕ್ಕಾಗ್ತಿ. ವೆನ್ ಇಟ್ ಕಮ್ಸ್ ಟು ಕಂಪ್ಯಾರಿಸನ್, ಈ ಕಂಪ್ಯಾರಿಸನಿಗೆ ಬಂತಂದ್ರೆ ಯಾವ್ದಾರ ಒಂದು ಥಿಂಗಿಗೆ ಕಂಪೇರ್ ಮಾಡ್ಬೇಕಂದ್ರೆ ಇನ್ನೊಂದು ಥಿಂಗ್ ಇರಲೇಬೇಕು. ಹೌದೇನಿಲ್ಲ? ಒಂದು ಥಿಂಗ್ ಕೊಟ್ಟು ನಾ ಕಂಪೇರ್ ಮಾಡಿರಿ ಅಂದ್ರೆ ನಿಮಗೆ ಕಂಪೇರ್ ಮಾಡೋಕ್ಕಾಕೈತಿ? ಇಲ್ಲ. ಯು ನೀಡ್ ಅಟ್ಲೀಸ್ಟ್ 2 ಥಿಂಗ್ಸ್ ಟು ಕಂಪೇರ್. ಒಂದು ಥಿಂಗ್ ಇದ್ರೆ ನೀವು ಅದನ್ನು ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಂಗಿಲ್ಲ. ಯೂಶ್ವಲಿ ಆಲ್ ದ ಸ್ಟ್ಯಾಟಿಸ್ಟಿಕ್ ಟೂಲ್ಸ್ ಆರ್ ಯೂಸ್ಡ್ ಫಾರ್ ಕಂಪ್ಯಾರಿಸನ್. ಇಲ್ಲಿ ಏನು ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ನೀವು ಮುಂದೆ ಕಲಿತೀರಿ, ಏನು ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಇಲ್ಲೇ
ಅದಾವ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ನಾಗ ಅದೆಲ್ಲ ಕಂಪ್ಯಾರಿಸನ್ ಪರ್ಪಸಿಗೆ ನಾವು ಯೂಸ್ ಮಾಡೋದ್ರಿಂದ ಒಂದು ನಂಬರ್ ಇಟ್ಕೊಂಡು ನಾವೇನೂ ಕಂಪೇರ್ ಮಾಡಲಿಕ್ಕಾಗಲ್ಲ. ದ್ಯಾಟ್ ಈಸ್ ವೈ ನಮ್ಗೆ ಅಬ್ಸರ್ವೇಷನ್ ಅಥವಾ ಡೇಟಾ ಏನು ಇನ್ಫಾರ್ಮೇಷನ್ ನಾವೇನು ಕಲೆಕ್ಟ್ ಮಾಡ್ತೀವಿ ಅದು ಭಾಳಷ್ಟು ಇರ್ಬೇಕು ನಮ್ಮ ಕಡೆ. ಅಂದಾಗ ಮಾತ್ರ ನಾವು ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ನ ಅಪ್ಲೈ ಮಾಡೋಕ್ಕಾಗ್ತೈತಿ ಮತ್ತು ಕಂಪೇರ್ ಮಾಡೋಕ್ಕಾಗ್ತೈತಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್. ನೆಕ್ಸ್ಟ್, statistics are affected to a marked extent by multiplicity of causes. This is second characteristics. Statistics of our prices are affected by conditions of supply, demand, imports, exports and many other factors. ಇಲ್ಲಿ ಪ್ರೈಸ್ ಅಂದರೆ ಜನರಲಿ ನಾ ಪ್ರೈಸ್ ಅಂತ ಯೂಸ್ ಮಾಡೀನಿ. ಜನರಲಿ ಏನಾಗ್ತೈತಿ, ಡೇಟಾ ಆರ್ ಇನ್ಫಾರ್ಮೇಷನ್ ವಿ ಕಲೆಕ್ಟ್, ನಾವೇನು ಡೇಟಾ ಅಥವಾ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ ದ್ಯಾಟ್ ವಿಲ್ ಬಿ ಡಿಪೆಂಡೆಂಟ್ ಆನ್ ಸೋ ಮೆನಿ ಥಿಂಗ್ಸ್. ಈಗ ನಾವು ಯಾವುದೋ ಡೇಟಾನು ಸ್ಟ್ಯಾಟಿಸ್ಟಿಕಲ್ ಡೇಟಾ ಕಲೆಕ್ಟ್ ಮಾಡ್ತೇವಲ್ಲ ಅದು ಭಾಳ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡೆಂಟ್ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್, ಸಿಂಪಲ್ ಎಕ್ಸಾಂಪಲ್ ಕನ್ಸಿಡರ್ ಮಾಡಿರಿ. ದ ಪ್ರೈಸ್ ಆಫ್ ದ ರೈಸ್ ಈಸ್ ಡಿಪೆಂಡೆಂಟ್ ಆನ್ ಪ್ರೊಡಕ್ಷನ್. ಹೌದೇನಿಲ್ಲೋ, ಈಗ ಯಾವುದೋ ಒಂದು ಕೊಮೋಡಿಟಿ ಐಟಮ್ದ ಪ್ರೈಸ್ ಅದ್ರ ಪ್ರೊಡಕ್ಷನ್ ಹೆಂಗೈತಿ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತೈತಿ. ಹೌದೇನಿಲ್ಲೋ, ದ್ಯಾಟ್ ಪ್ರೊಡಕ್ಷನ್, ಆ ಪ್ರೊಡಕ್ಷನ್ ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತೈತಿ, ಪ್ರೊಡಕ್ಷನ್ ವಿಲ್ ಬಿ ದ ಪ್ರೊಡಕ್ಷನ್ ಆಫ್ ರೈಸ್ ವಿಲ್ ಬಿ ಡಿಪೆಂಡೆಂಟ್ ಆನ್ rainfall, quality of the soil, fertilizers, etc. ಈ rainfall, ಕ್ವಾಲಿಟಿ ಆಫ್ ದ ಸಾಯಿಲ್, ಫರ್ಟಿಲೈಸರ್ಸ್ ಇದೆಲ್ಲ ಚಲೋ ಇದ್ರೆ ಪ್ರೊಡಕ್ಷನ್ ಚಲೋ ಇರ್ತೈತಿ. ಸೊ ಪ್ರೊಡಕ್ಷನ್ ಚಲೋ ಇದ್ರೆ ಮಾರ್ಕೆಟ್ನಾಗ ರೈಸ್ದು ವ್ಯಾಲ್ಯೂ ಚಲೋ ಇರ್ತೈತಿ. ಹೌದೇನಿಲ್ಲೋ, ಸೊ ಇಲ್ಲೇ ಪ್ರೈಸ್ ಅನ್ನೋದು ಒಂದು ಇನ್ಫಾರ್ಮೇಷನ್. ಪ್ರೈಸ್ ಆಫ್ ದ ರೈಸ್ ಅನ್ನೋದು ಒಂದು ಇನ್ಫಾರ್ಮೇಷನ್. ದ್ಯಾಟ್ ಪ್ರೈಸ್ ಆಫ್ ದ ರೈಸ್ ಈಸ್ ಡಿಪೆಂಡೆಂಟ್ ಆನ್ ಆಲ್ ದೀಸ್ ಫ್ಯಾಕ್ಟರ್ಸ್. ಆ ಒಂದು ಡೇಟಾ ಏನು ನೀವು ಕಲೆಕ್ಟ್ ಮಾಡ್ತೀರಿ ಅಥವಾ ಒಂದು ಇನ್ಫಾರ್ಮೇಷನ್ ನೀವೇನು ಕಲೆಕ್ಟ್ ಮಾಡ್ತೀರಿ ಅದು ಯಾವಾಗಲೂ ಒಂದು ಥಿಂಗ್ ಮೇಲೆ, ಒಂದು ಫ್ಯಾಕ್ಟರ್ ಮೇಲೆ ಡಿಪೆಂಡೆಂಟ್ ಆಗಿರೋದಿಲ್ಲ. ಬೇರೆ ಬೇರೆ ಫ್ಯಾಕ್ಟರ್ಸ್ ಮೇಲೂ ಅದು ಡಿಪೆಂಡೆಂಟ್ ಆಗಿರ್ತೈತಿ. ಅನದರ್ ಸಿಂಪಲ್ ಎಕ್ಸಾಂಪಲ್ ಯು ಕನ್ಸಿಡರ್. ದ ಪ್ರೈಸ್ ಆಫ್ ದ ಪೆನ್ ಯು ಯೂಸ್, ನೀವೇನು ಪೆನ್ ಯೂಸ್ ಮಾಡ್ತಿರಲ್ಲ, ಒಂದು ಪೆನ್ ನೀವು ಯೂಸ್ ಮಾಡ್ತಿರಲ್ಲ, ದ್ಯಾಟ್ ಈಸ್ ಆಲ್ಸೋ ಡಿಪೆಂಡೆಂಟ್ ಆನ್ ಮೆಟೀರಿಯಲ್ಸ್ ದೇ ಹ್ಯಾವ್ ಯೂಸ್ಡ್ ಇನ್ ದ ಪೆನ್. ಹೌದೇನಿಲ್ಲೋ, ಒಂದು ಪೆನ್ ಒಳಗೆ ಏನು ಆ ಪೆನ್ ರೆಡಿ ಆಗಲಿಕ್ಕೆ ಅವ್ರು ಏನು ಮೆಟೀರಿಯಲ್ಸ್ ಯೂಸ್ ಮಾಡಿರ್ತಾರಲ್ಲ ಅದ್ರ ಮೇಲೆ ಆ ಪೆನ್ನಿನ ಪ್ರೈಸ್ ಡಿಸೈಡ್ ಆಗಿರ್ತೈತಿ. ಇಫ್ ದೇ ಹ್ಯಾವ್ ಯೂಸ್ಡ್ ಗುಡ್ ಕ್ವಾಲಿಟಿ ಮೆಟೀರಿಯಲ್ಸ್ ದ ಪ್ರೈಸ್ ಆಫ್ ದ ಪೆನ್ ವಿಲ್ ಬಿ ಹೈ. ಇಫ್ ದೇ ಹ್ಯಾವ್ ಯೂಸ್ಡ್ ಮೀಡಿಯಮ್ ಕ್ವಾಲಿಟಿ ಅಥವಾ low quality materials, the price of the pen will be low. And also it is dependent on market price of the other company pens. ಈಗ ಯಾವುದೋ ಒಂದು ಪ್ರಾಡಕ್ಟ್ನ ಮಾರ್ಕೆಟಿಗೆ ಬಿಡ್ತಾರಂತಂದ್ರೆ, ಈಗ ಒಂದು ಪೆನ್ ಮಾರ್ಕೆಟಿಗೆ ಬಿಡ್ತಾರಂತಂದ್ರೆ ಬೇರೆ ಕಂಪ್ನಿದು ಪೆನ್ಸ್ ರೇಟ್ ಏನೈತಿ ಅದು ಕೂಡ ಅವ್ರು ಕನ್ಸಿಡರ್ ಮಾಡಿರ್ತಾರೆ. ಅವ್ರಕ್ಕಿಂತ ಕಡಿಮೆ ರೇಟಿಗೆ ನಾವು ಜಾಸ್ತಿ ಫೀಚರ್ಸ್ ಕೊಡಬೇಕು ಅಂಥೇಳಿ ಅವ್ರದ್ದು ಪೆನ್ನಿನ ಪ್ರೈಸ್ನ ಸಬ್ಜೆಕ್ಟ್ ಆಗಿಟ್ಕೊಂಡು ಕೂಡ ಅವ್ರು ಏನು ಮಾಡಿರ್ತಾರೆ, ಪ್ರೈಸ್ ಡಿಸೈಡ್ ಮಾಡಿರ್ತಾರೆ. ದ್ಯಾಟ್ ಈಸ್ ಹೌ ದ ಇನ್ಫಾರ್ಮೇಷನ್ ಯು ಕಲೆಕ್ಟ್, ನೀವು ಯಾವುದೇ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿರಿ ಇನ್ ಸ್ಟ್ಯಾಟಿಸ್ಟಿಕ್ಸ್ ದ್ಯಾಟ್ ವಿಲ್ ಬಿ ಡಿಪೆಂಡೆಂಟ್ ಆನ್ ಸೋ ಮೆನಿ ಫ್ಯಾಕ್ಟರ್ಸ್. ದ್ಯಾಟ್ ಈಸ್ ವಾಟ್ ದಿಸ್ ಸೆಕೆಂಡ್ ಕ್ಯಾರೆಕ್ಟರಿಸ್ಟಿಕ್ ಅಬೌಟ್. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಥರ್ಡ್ ಕ್ಯಾರೆಕ್ಟರಿಸ್ಟಿಕ್. ಸ್ಟ್ಯಾಟಿಸ್ಟಿಕ್ಸ್ ಆರ್ ನ್ಯೂಮರಿಕಲಿ ಎಕ್ಸ್ಪ್ರೆಸ್ಡ್. ಆಸ್ ಐ ಸೆಡ್ ಅರ್ಲಿಯರ್, the information or the data should be in numerical form. ಇಲ್ಲಿ ನೀವು ಸ್ಟ್ಯಾಟಿಸ್ಟಿಕ್ಸ್ನಾಗ ನೀವು ಏನೋ ಡೇಟಾ ಕಲೆಕ್ಟ್ ಮಾಡಿರಿ ದ್ಯಾಟ್ ಶುಡ್ ಬಿ ಇನ್ ಅ ನ್ಯೂಮರಿಕಲ್ ಫಾರ್ಮ್. ಇಲ್ಲಿ ನ್ಯೂಮರಿಕಲ್ ಇರಲಿಲ್ಲ ಅಂತಂದ್ರೆ ನೀವು ಏನೂ ಟೂಲ್ಸ್ ಅಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್ ಇನ್ ಅಕೌಂಟೆನ್ಸಿ. ನಾ ಈ ಸ್ಟೇಟ್ಮೆಂಟ್ ಕೊಡ್ತೇನೆ, ಐ ಹ್ಯಾವ್ ಸ್ಕೋರ್ಡ್ ಗುಡ್ ಮಾರ್ಕ್ಸ್ ಇನ್ ಅಕೌಂಟೆನ್ಸಿ. ನಾನು ಅಕೌಂಟೆನ್ಸಿ ಒಳಗೆ ಗುಡ್ ಮಾರ್ಕ್ಸ್ ಸ್ಕೋರ್ ಮಾಡೀನಿ ಅಂತ ನಾ ಹೇಳ್ತೇನೆ. This is not meaningful in statistics. This statement will not be meaningful in statistics because good means how much. Good andre ಎಷ್ಟು good. So instead of using that, if I say I have scored 95 marks in accountancy, that will be meaningful. ಇಲ್ಲೇ ನಾನು ಗುಡ್ ಅನ್ನೋ ಬದಲಿ ನಾ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡೀನಿ ಅದನ್ನು ಮೆನ್ಷನ್ ಮಾಡಿದರೆ ಏನಾಗ್ತೈತಿ, ದ್ಯಾಟ್ ವಿಲ್ ಬಿ ಮೀನಿಂಗ್ಫುಲ್ ಬಿಕಾಸ್ ಗುಡ್ ಈಸ್ ಎ ಕ್ವಾಲಿಟಿ ಹಿಯರ್. ಇಲ್ಲೇ ಗುಡ್ ಅನ್ನೋದೇನು ಕ್ವಾಲಿಟಿ. ಇಲ್ಲೇ ಸ್ಟ್ಯಾಟಿಸ್ಟಿಕ್ಸ್ ಒಳಗೆ ಎಲ್ಲ ನ್ಯೂಮರಿಕಲ್ ಫಾರ್ಮ್ ಒಳಗೆ ಇರೋದ್ರಿಂದ ಕ್ವಾಲಿಟಿ ಬದಲೇ ನಾ ಇಲ್ಲೇ ಕ್ವಾಂಟಿಟಿ ಯೂಸ್ ಮಾಡಿದರೆ ದ್ಯಾಟ್ ವಿಲ್ ಬಿ ಮೋರ್ ಕನ್ವಿನ್ಸಿಂಗ್ ಆ್ಯಂಡ್ ದ್ಯಾಟ್ ವಿಲ್ ಬಿ ಮೋರ್ meaningful. That is what this third
characteristic says the information should be in a numerical form. If it is in a quality also non numerical form ಒಳಗೆ ಇದ್ರೂ ಕೂಡ ಅದನ್ನು ನಾವು ನಂಬರ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅವರು. ನೆಕ್ಸ್ಟ್, fourth characteristic. Statistics are enumerated or estimated according to reasonable standard of accuracy. This is fourth characteristic. Statistics data must be reasonably accurate because statistical data are used as basis for statistical enquiry. ಇಲ್ಲೇ ನಾವೇನು ಡೇಟಾ ಕಲೆಕ್ಟ್ ಮಾಡ್ತೇವಲ್ಲ ಅದು ಅಕ್ಯುರೇಟ್ ಆಗಿರಬೇಕು. ನಾವೇನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ, ದ ಇನ್ಫಾರ್ಮೇಷನ್ ವಾಟ್ ವಿ ಕಲೆಕ್ಟ್ ಶುಡ್ ಬಿ ಅಕ್ಯುರೇಟ್. ಪೂರ್ತಿ ಅಕ್ಯುರೇಟ್ ಆಗಿಲ್ಲ ಅಂದರು, ಇಫ್ ಇಟ್ ಈಸ್ ನಾಟ್ ಫುಲ್ಲಿ ಅಕ್ಯುರೇಟ್, ಇಟ್ ಶುಡ್ ಬಿ ನಿಯರ್ ಟು ದ ಟ್ರೂತ್ ವ್ಯಾಲ್ಯೂ. ಅಟ್ಲೀಸ್ಟ್ ಟ್ರೂ ವ್ಯಾಲ್ಯೂ ಏನೈತಿ, ಅಕ್ಯುರೇಟ್ ವ್ಯಾಲ್ಯೂ ಏನೈತಿ ಅದಕ್ಕೆ ಹತ್ತಿರ ಇರಬೇಕು. ನೋಡ್ರಿ, ಈಗ ಫಾರ್ ಎಕ್ಸಾಂಪಲ್, ಇಫ್ ಐ ಆಸ್ಕ್ ಯು ಟು ಕೌಂಟ್ ಯುವರ್ ಕ್ಲಾಸ್ ಸ್ಟ್ರೆಂತ್, ನಾನು ನಿಮ್ಮದು ಕ್ಲಾಸ್ ಸ್ಟ್ರೆಂತ್ನ ಕೌಂಟ್ ಮಾಡಿ ನನಗೆ ಹೇಳ್ರಿ ಅಂತ ಹೇಳಿದರೆ ನೀವೇನು ಮಾಡ್ತೀರಿ, ಯು ಕ್ಯಾನ್ ಕೌಂಟ್ ಆ್ಯಂಡ್ ಯು ಕ್ಯಾನ್ ಗಿವ್ ಅಕ್ಯುರೇಟ್ ನಂಬರ್. ಹೌದಾ? ಬಿಕಾಸ್ ಯುವರ್ ಕ್ಲಾಸ್ ಇಸ್ ಸ್ಮಾಲ್ ಏರಿಯಾ, ಸೊ ಯು ಕ್ಯಾನ್ ಮೇಂಟೈನ್ ಅಕ್ಯುರೇಸಿ ದೇರ್. ನಿಮ್ಮದು ಒಂದು ಕ್ಲಾಸ್ ಅನ್ನೋದು ಭಾಳ ಸಣ್ಣ ಏರಿಯಾ ಆಗ್ತೈತಿ. ಅದಕ್ಕೆ ನೀವು ಕರೆಕ್ಟಾಗಿ ಕೌಂಟ್ ಮಾಡಿ, ಮ್ಯಾಮ್ ನಾವು ಇಷ್ಟು ಜನ ಕರೆಕ್ಟ್ ಅದೀವಿ ಅಂತ ಹೇಳ್ತೀರಿ ನಂಗೆ. ಓಕೆ, if I ask you to count population of Gadag city, can you say it accurately? No, because Gadag city is a larger area and every day number of deaths ಆಗ್ತಾವ, number of births ಆಗ್ತಾವ. ಬೇಕಾದಷ್ಟು ಜನ ಸಾಯ್ತಾರ, ಬೇಕಾದಷ್ಟು ಜನ ಹುಟ್ಟುತ್ತಾರ. ಸೊ ಯು ಕ್ಯಾಂಟ್ ಮೇಂಟೈನ್ ಅಕ್ಯುರೇಸಿ ದೇರ್. ಅವಾಗ ಅಂಥ ಲಾರ್ಜ್ ಏರಿಯಾ ಇದ್ದಾಗ ಅದು ಕರೆಕ್ಟ್ ಅಕ್ಯುರೇಟ್ ಆಗಿ ಇರೋಕ್ಕೆ ಸಾಧ್ಯ ಇರೋಂಗಿಲ್ಲ, ಪಾಸಿಬಲ್ ಇರೋಂಗಿಲ್ಲ ಪ್ರಾಕ್ಟಿಕಲಿ. ಅದಕ್ಕೆ ನಾವೇನು ಮಾಡ್ತೀವಿ, ಅಟ್ಲೀಸ್ಟ್ ಟ್ರುತ್ ವ್ಯಾಲ್ಯೂಗೆ, ಅಕ್ಯುರೇಸಿಗೆ ನಿಯರ್ ಆಗಿರಬೇಕು ಅಂತ ನಾವು ಹೇಳ್ತೀವಿ. ಸೊ ವೆನ್ ದ area becomes large, the area of information becomes large, it is difficult to maintain the accuracy. That is why at least we should be near to the truth value, we should be near to the accuracy. Accurate value ಗೆ at least near ಆಗಿರುವಂಥ ವ್ಯಾಲ್ಯೂನಾದರೂ ನಾವು ಕಲೆಕ್ಟ್ ಮಾಡಿರಬೇಕು ಅಂತ ಹೇಳ್ತಾರೆ ಅವರು ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ನಾಗ. ನೆಕ್ಸ್ಟ್, ಫಿಫ್ತ್ ಕ್ಯಾರೆಕ್ಟರಿಸ್ಟಿಕ್. Statistics are collected in a systematic manner. It is essential that the data must be collected according to planned and scientific methods. Here, when you collect the information, first you should plan how to collect the information and source of information. Then only you are able to get good and accurate information. ನೀವು ಯಾವಾಗ ಯಾವುದೋ ಒಂದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಇರ್ತೀರಿ, ಅದನ್ನು ಹೆಂಗೆ ಕಲೆಕ್ಟ್ ಮಾಡಬೇಕಂತ ನೀವು ಮುಂಚೆ ಪ್ಲ್ಯಾನ್ ಮಾಡಿರ್ಬೇಕು. ಆ ಪ್ಲ್ಯಾನಿಂಗ್ ಇಲ್ಲಾರ್ದೆ ನೀವು ಡೇಟಾ ಕಲೆಕ್ಟ್ ಮಾಡಕ್ಕೆ ಹೋದ್ರಿ ಅಂತಂದ್ರೆ ಏನಾಗ್ತೈತಿ, ನಿಮ್ಗೆ ಅಕ್ಯುರೇಟ್ ಅಥವಾ ಗುಡ್ ಡೇಟಾ ಸಿಗೋದಿಲ್ಲ. ದಟ್ ಈಸ್ ವೈ ಯು ಹ್ಯಾವ್ ಟು ಪ್ಲ್ಯಾನ್ ಇಟ್ ಫಸ್ಟ್. ಹೌ ಯು ಆರ್ ಗೋಯಿಂಗ್ ಟು ಕಲೆಕ್ಟ್ ದ ಡೇಟಾ ಆ್ಯಂಡ್ ಫ್ರಮ್ ವೇರ್ ಯು ಆರ್ ಗೋಯಿಂಗ್ ಟು ಕಲೆಕ್ಟ್ ದ ಡೇಟಾ. ನೀವು ಹೆಂಗೆ ಡೇಟಾ ಕಲೆಕ್ಟ್ ಮಾಡ್ತೀರಿ, ನಾವು ಎಲ್ಲಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು, ಅದು ನೀವು ಮುಂಚೆ ಪ್ಲ್ಯಾನ್ ಮಾಡಿದ್ರೆ ಮಾತ್ರ ನಿಮ್ಗೆ ಅಕ್ಯುರೇಟ್ ಇನ್ಫಾರ್ಮೇಷನ್ ಸಿಗ್ತೈತಿ ಅಥವಾ ಗುಡ್ ಇನ್ಫಾರ್ಮೇಷನ್ ಸಿಗ್ತೈತಿ. ದ್ಯಾಟ್ ಈಸ್ ವಾಟ್ ದಿಸ್ ಫಿಫ್ತ್ ಕ್ಯಾರೆಕ್ಟರಿಸ್ಟಿಕ್ ಸೇಸ್. ನೆಕ್ಸ್ಟ್, ಸಿಕ್ಸ್ತ್ ಕ್ಯಾರೆಕ್ಟರಿಸ್ಟಿಕ್. Statistics are collected for predetermined purpose. Here, the purpose of the collecting information should be known to you. Means you should know why you are collecting the data. ನೀವು ಯಾವುದೋ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕಾಗಿತ್ತಂದ್ರೆ ಫಸ್ಟ್ ನೀವು ಯಾಕೆ ಆ ಡೇಟಾ ಕಲೆಕ್ಟ್ ಮಾಡ್ಕೊಳಕತ್ತೀರಿ ಅಂತ ನಿಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಈಗ ನಾನು ನಿಮ್ದೆಲ್ಲ ಅಪ್ಲಿಕೇಶನ್ ಫಾರ್ಮ್ನಾಗ ನಿಮ್ದೆಲ್ಲ ಇನ್ಫಾರ್ಮೇಷನ್ ತುಂಬಿಸ್ಕೋತೀನಿ. ನಾ ಎದಕ್ಕೆ ಅದನ್ನು ಮಾಡ್ಕೊಳಕತ್ತೇನ ನಂಗೆ ಗೊತ್ತೈತಿ. ಈಗ ನಾ ಎದಕ್ಕೆ ಮಾಡ್ಕೊಳಕತ್ತೀನಿ ಅದನ್ನು, ಐ ಆಮ್ ಕಲೆಕ್ಟಿಂಗ್ ಯುವರ್ ಇನ್ಫಾರ್ಮೇಷನ್ for the admission purpose. That is why I am able to include the information
ಫಾರ್ ದ್ಯಾಟ್ ಪರ್ಪಸ್ ನನಗೀಗ ಅಡ್ಮಿಷನಿಗೆ ನಿಮ್ದು ಅಡ್ಮಿಷನ್ ಮಾಡ್ಕೊಳ್ಳಿಕ್ಕೆ ನಾನು ನಿಮ್ದು ಡೇಟಾ ಕಲೆಕ್ಟ್ ಮಾಡಾಕತ್ತೀನಿ ಅಥವಾ ನಾನು ನಿಮ್ಮ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಾಕತ್ತೀನಿ ಅಂತ ನನಗೆ ಗೊತ್ತೈತಿ. ದಟ್ ಈಸ್ ವೈ ನಾ ಏನು ಮಾಡೀನಿ, ನಂಗೆ ಏನು ನೆಸೆಸರಿ ಇನ್ಫಾರ್ಮೇಷನ್ಸ್ ಬೇಕಾ ಅಪ್ಲಿಕೇಶನ್ ಫಾರ್ಮ್ನಾಗ ನಾನು ಅದನ್ನು ಇನ್ಕ್ಲೂಡ್ ಮಾಡಿರ್ತೀನಿ. ಸೊ ವೆನ್ ಯು ನೋ ದ ಪರ್ಪಸ್, ನಿಮಗೆ ನೀವು ಯಾಕೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳಕತ್ತೀರಿ ಅಂತ ನಿಮಗೆ ಮುಂಚೆ ಗೊತ್ತಿದ್ದರೆ ನೀವು ಏನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೋಬೇಕು ಅಂತ ನಿಮಗೆ ಗೊತ್ತಿರ್ತೈತಿ. ವೆನ್ ಯು ನೋ ದ ಪರ್ಪಸ್ ಯು ನೋ ವಾಟ್ ಟು ಕಲೆಕ್ಟ್. ನಿಮಗೆ ಪರ್ಪಸ್ ಗೊತ್ತಿತ್ತಂದ್ರೆ ನೀವು ಏನು ಇನ್ಫಾರ್ಮೇಷನ್ನ ತೊಗೋಬೇಕು ಅನ್ನೋದು ನಿಮ್ಗೆ ಗೊತ್ತಿರ್ತೈತಿ. ನಿಮ್ಗೆ ಏನು ಇನ್ಫಾರ್ಮೇಷನ್ ತೊಗೋಬೇಕಂತ ಗೊತ್ತಿದ್ದಾಗ ಇನ್ಫಾರ್ಮೇಷನ್ ಅಕ್ಯುರೇಟ್ ಆಗಿರ್ತೈತಿ. ದಟ್ ಈಸ್ ವಾಟ್ ದಿಸ್ 6th characteristic says. Next, 7th, statistics should be placed in relation to each other. Statistics data are collected for comparison. For the purpose of comparison, it is necessary that data must be homogeneous. Homogeneous means same. As I said, ಇಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಇನ್ಫಾರ್ಮೇಷನ್ ಏನು ಕಲೆಕ್ಟ್ ಮಾಡ್ತೀವಿ, ಮೋಸ್ಟ್ ಆಫ್ ದ ಇನ್ಫಾರ್ಮೇಷನ್ ಆರ್ ಕಲೆಕ್ಟೆಡ್ ಫಾರ್ ಕಂಪ್ಯಾರಿಸನ್ ಪರ್ಪಸಿಗೆ ನಾವಿಲ್ಲಿ ಕಲೆಕ್ಟ್ ಮಾಡೋದ್ರಿಂದ ಇನ್ಫಾರ್ಮೇಷನ್ ಏನು ನಾವು ಕಲೆಕ್ಟ್ ಮಾಡ್ತೇವಲ್ಲ ಅದು ರಿಲೇಟೇಬಲ್ ಇರಬೇಕು, ಹೋಮೋಜಿನಿಯಸ್ ಇರಬೇಕು ಅಥವಾ ಸೇಮ್ ಇರಬೇಕು. Okay, for example, if I want to compare the height of men, I have to compare with height of other men. ಈಗ ನಾವೊಂದು ನಿಮ್ದು ಯಾರ್ದೋ ಒಬ್ಬ ಹುಡುಗನ ಹೈಟ್ ಕಂಪೇರ್ನ ಇನ್ನೊಬ್ಬ ಹುಡುಗನ ಜೊತೆನ ಮಾಡಬೇಕು, ಹೌದೇನಿಲ್ಲ? ಬಿಕಾಸ್ ಯು ಆರ್ ಹೋಮೋಜಿನಿಯಸ್ ಇನ್ ಜೆಂಡರ್. ನೀವು ಜೆಂಡರ್ನಾಗ ಹೋಮೋಜಿನಿಯಸ್ ಅದಿರಿ, ಸೇಮ್ ಅದಿರಿ, ಬಾಯ್ಸ್ ಅದಿರಿ. ಇಫ್ ಐ ಕಂಪೇರ್ ಯೋರ್ ಹೈಟ್ ಟು ದ ಹೈಟ್ ಆಫ್ ಟ್ರೀಸ್, ವಿಲ್ ಇಟ್ ಬಿ ಮೀನಿಂಗ್ಫುಲ್? ನೋ. ನಿಮ್ಮ ಹೈಟ್ನ ನಾನು ಮರದ ಹೈಟ್ ಜೊತೆ ಕಂಪೇರ್ ಮಾಡಿದ್ರೆ ಅದು ಮೀನಿಂಗ್ಫುಲ್ ಇರ್ತೈತಿ? ಇಲ್ಲ. ಯಾಕಂತಂದ್ರೆ ನೀವು ಮರ, ದಟ್ ಈಸ್ ಟ್ರೀ ಆ್ಯಂಡ್ ಮೆನ್ ಆರ್ ನಾಟ್ ಹೋಮೋಜಿನಿಯಸ್, ದೇ ಆರ್ ನಾಟ್ ಸೇಮ್, ದೇ ಡಿಫರ್ ಇನ್ ಸೋ ಮೆನಿ ಥಿಂಗ್ಸ್, ಇಸಂಟ್ ಇಟ್? ನೀವು ಒಂದು ಟ್ರೀ ಮತ್ತು ಒಂದು ಹ್ಯೂಮನ್ ಬೀಯಿಂಗ್ ಸಾಕಷ್ಟು ಫ್ಯಾಕ್ಟರ್ಸ್ ಒಳಗೆ ಡಿಫರ್ ಆಗ್ತಾರೆ. ದಟ್ ಈಸ್ ವೈ ಐ ಕಾಂಟ್ ಕಂಪೇರ್ ದ ಹೈಟ್ ಆಫ್ ಟ್ರೀ ವಿತ್ ಹೈಟ್ ಆಫ್ ಮೆನ್, ಬಿಕಾಸ್ ದೇ ಆರ್ ನಾಟ್ ಸೇಮ್, ದೇ ಆರ್ ನಾಟ್ ಹೋಮೋಜಿನಿಯಸ್, ದೇ ಡಿಫರ್ ಇನ್ ಸೋ ಮೆನಿ ಥಿಂಗ್ಸ್. ದಟ್ ಈಸ್ ವೈ ಐ ಕಾಂಟ್ ಕಂಪೇರ್ ದ heterogeneous things. If I want to compare any data or any information, that should be homogeneous. ಒಂದಕ್ಕೊಂದು ರಿಲೇಷನ್ ಇರಬೇಕು, ಅಂದಾಗ ಮಾತ್ರ ನಾ ಏನು ಮಾಡೋಕ್ಕಾಗ್ತೈತಿ, ಕಂಪೇರ್ ಮಾಡೋಕ್ಕಾಗ್ತೈತಿ. ಈಗ ನೋಡಿರಿ, ಈಗ ನಿಮ್ಮದು ಐ ಕ್ಯೂ ಲೆವೆಲ್ನ ನಾನು ನಿಮ್ಮ ಏಜ್ನ ಐ ಕ್ಯೂ ಲೆವೆಲ್ನ ನಿಮ್ಮ ಏಜ್ನವ್ರ ಜೊತೆನ ನಾ ಕಂಪೇರ್ ಮಾಡಬೇಕು. ನಿಮ್ಕಿನ್ನ ದೊಡ್ಡೋರು ಅಥವಾ ನಿಮ್ಕಿನ್ನ ಸಣ್ಣವ್ರ ಜೊತೆ ಕಂಪೇರ್ ಮಾಡಿದರೆ ಏನಾಗ್ತೈತಿ, ಅದು ಮೀನಿಂಗ್ಫುಲ್ ಆಗಂಗಿಲ್ಲ. ದಟ್ ಈಸ್ ವೈ ಐ ಹ್ಯಾವ್ ಟು ಕಂಪೇರ್ ಯುವರ್ ಐ ಕ್ಯೂ ವಿತ್ ಯುವರ್ ಏಜ್ ಐ ಕ್ಯೂ ವಿತ್ ಇನ್ನೊಬ್ಬ ನಿಮ್ಮ ಏಜ್ದವ್ರದ್ದು ಐ ಕ್ಯೂ ಜೊತೆನ ನಾ ಕಂಪೇರ್ ಮಾಡಬೇಕು. ದಟ್ ಈಸ್ ವಾಟ್ ಇಟ್ 7th characteristic about. I hope you understood this definition and characteristics of statistics in plural form. In next class we discuss definition of statistics according to different statisticians. ಇಲ್ಲಿ ಬೇರೆ ಸ್ಟ್ಯಾಟಿಸ್ಟಿಷಿಯನ್ಸು ಡಿಫ್ರೆಂಟ್ ಡೆಫಿನಿಷನ್ಸ್ ಕೊಟ್ಟಾರ, ಅದ್ರ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ನಾನು ಡಿಸ್ಕಸ್ ಮಾಡ್ತೀನಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ಲಾಸ್. ಥ್ಯಾಂಕ್ ಯು.